ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 1/5/25। मीठे बच्चे, तुम बेहद के बाप से बेहद का वर्षा लेने आए हो। यहाँ हद की कोई बात नहीं। तुम बड़े उमंग से बाबा को याद करो तो पुरानी दुनिया भूल जाएगी। ಮಧುರ ಮಕ್ಕಳೇ, ತಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯಲು ಬಂದಿದ್ದೀರಿ. ಇಲ್ಲಿ ಹದ್ದಿನ ಯಾವ ಮಾತು ಇಲ್ಲ. ತಾವು ಬಹಳ ಉಮಂಗದಿಂದ ತಂದೆ ನೆನಪು ಮಾಡಿದಾಗ ಈ ಹಳೆಯ ಜಗತ್ತು ಮರೆತು ಹೋಗುತ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತಗೊಳ್ಳಿಕ್ಕೆ ಬಂದೀರಿ. ಅಂದರೆ ಬೇಹದ್ ಬಾಬಾ ಬೇಹದ್ ಆಸ್ತಿ ಅರ್ಥಾತ್ ಆತ್ಮ ಕೆ ಲಿಯೆ ಸಿರ್ಫ್. ಬೇಹದ್ದಿನ ಆಸ್ತಿ ಬಾಬಾ ಯಾರಿಗೆ ಕೊಡ್ತಾರ? ಬ್ರಾಹ್ಮಣ ಮಕ್ಕಳಿಗಾಗಿ ಅಲ್ಲ, ಕ್ಯಾರೆಕ್ಟರಿಗಾಗಿ ಅಲ್ಲ, ಬಾಬಾ ಆತ್ಮನಿಗೆ ಕೊಡ್ತಾರೆ. ಅಂದಮೇಲೆ ಯಾ ಹದ್ಕಿ ಕೋಯಿ ಬಾತ್ ನಹಿ. ಹದ್ದಿನ ಮಾತು ಅಂತಂದರೆ ಶರೀರದ ಜೊತೆಗೆ ರಿಲೇಟೆಡ್ ಆಗಿರುವಂತಹ ಯಾವುದೇ ಮಾತಿರ್ಬೋದು, ಅದು ಅಥವಾ ವೇದಶಾಸ್ತ್ರ ಇರ್ಬೋದು, ಭಕ್ತಿ ಇರ್ಬೋದು, ಅಥವಾ ಈ ಜ್ಯೋತಿಷ್ಯ ನೋಡುವುದೇ ಇರ್ಬೋದು, ಅಥವಾ ವಾಸ್ತು ಇರ್ಬೋದು, ಪೂಜಾ ವಿಧಿ ವಿಧಾನ ಪದ್ಧತಿ, ಹೋಮ, ಕುಂಡಲಿನಿ ಜಾಗೃತ ಮಾಡ್ಕೊಳ್ಳೋದು, ಏನೇ ಇರ್ಬೋದು. ಬಾಬಾ ಹೇಳ್ತಾರೆ ಇಲ್ಲಿ ಶರೀರಕ್ಕೆ ರಿಲೇಟೆಡ್ ಆಗಿರುವಂತಹ ಯಾವ ಮಾತೂ ಇಲ್ಲ, ಹದ್ದಿನ ಮಾತಿಲ್ಲ. ಬಾಬಾ ಯಾರಿಗೆ ಆಸ್ತಿ ಕೊಡ್ತಾರಂದ್ರೆ ಆತ್ಮನಿಗೆ ಆಸ್ತಿ ಕೊಡ್ತಾರೆ. ಅದಕ್ಕಾಗಿ ಇದನ್ನು ಈ ಆಸ್ತಿಯಿಂದ ಭಾಳ ಉಮಂಗದಿಂದ ಬಾಬಾ ನೆನಪು ಮಾಡಿದಾಗ ಈ ಹಳೆಯ ಜಗತ್ತು ಮರ್ತು ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, कौन सी एक बात तुम्हें बार बार अपने से घोट कर पक्की करनी चाहिए? ಯಾವ ಒಂದು ಮಾತನ್ನು ಪದೇ ಪದೇ ತಮಗೆ ಕುಟ್ಟಿ ಕುಟ್ಟಿ ಪಕ್ಕಾ ಮಾಡಬೇಕಾಗಿದೆ? ಬಾಬಾ ಹೇಳ್ತಾರೆ ಉತ್ತರ, ಹಮ್ ಆತ್ಮ ಹೇ, ಹಮ್ ಪರಮಾತ್ಮ ಬಾಬಾ ಸೆ ವರ್ಷ ಲೇ ರಹೆ ಹೇ. ನಾವು ಆತ್ಮ ಆಗಿದ್ದೀವಿ, ಪರಮಾತ್ಮ ತಂದೆಯಿಂದ ಆಸ್ತಿ ಪಡಿತಾ ಇದ್ದೀವಿ. ಆತ್ಮ ಯೇ ಹೇ ಬಚ್ಚೆ, ಪರಮಾತ್ಮ ಹೇ ಬಾಬಾ. ಆತ್ಮ ಅಂದ್ರೇ ಮಕ್ಕಳು, ಪರಮಾತ್ಮ ತಂದೆ ಇದ್ದಾರೆ. ಅಭಿ ಬಚ್ಚೆ ಅವ್ರ ಬಾಬಾ ಕಾ ಮೇಲಾ ಹುವಾ ಹೈ. ಈಗ ತಂದೆ ಮಕ್ಕಳದು ಮಿಲನ ಮೇಳ, ಕುಂಭಮೇಳ ನಡೀತಾ ಇದೆ. ಯಹ ಬಾತ್ ಬಾರ್ ಬಾರ್ ಘೋಟ್ ಘೋಟ್ ಕರ್ ಪಕ್ಕಿ ಕರೋ. ಈ ಮಾತನ್ನು ಕುಟ್ಟಿ ಕುಟ್ಟಿ ಪದೇ ಪದೇ ಕುಟ್ಟಿ 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 ಇದನ್ನು ಪಕ್ಕಾ ಮಾಡಿರಿ. ಜಿತ್ನಾ ಆತ್ಮಾಭಿಮಾನಿ ಬಂತೆ ಜಾಯಂಗೆ ದೇಹ ಅಭಿಮಾನ ಮಿಟ್ ಜಾಯೇಗ. ನೀವೆಷ್ಟು ಆತ್ಮಾಭಿಮಾನಿ ಆಗ್ತಾ ಹೋಗ್ತೀರೋ ಅಷ್ಟಷ್ಟು ಈ ದೇಹಾನ ದೂರ ಆಗ್ತದೆ, ಅಳಿದು ಹೋಗ್ತದೆ. ನಮಗೆ ಆತ್ಮಜ್ಞಾನ ಪರಮಾತ್ಮ ಜ್ಞಾನವಾದ ಬಗ್ಗೆ ಯಾರೆಷ್ಟೇ ಸ್ವಯಂ ಚಿಂತನೆ ಮಾಡಿ ಎಷ್ಟೇ ತಿಳುವಳಿಕೆ ಕೊಟ್ಟು ನಮಗೆ ತಿಳಿಸಿದ್ರೂ ಕೂಡ, ಯಾರು ಯಾವುದೇ ರೀತಿಯಾಗಿ ಸ್ಪಷ್ಟ ಮಾಡಿದ್ರೂ ಕೂಡ, ಎಲ್ಲಿವರೆಗೆ ನಾವು ಸ್ವಯಂ ಇದರ ಚಿಂತನ, ಇದರ ಆಳವಾದ ಮನನ ಮಾಡೋದಿಲ್ವೋ, ಸ್ವಯಂ ಅನುಭವ ಮಾಡೋದಿಲ್ವೋ, ಅಲ್ಲಿವರೆಗೆ ನಮಗೆ ಈ ಒಂದು ಪಕ್ಕಾ ಅಭ್ಯಾಸ ಅಥವಾ ಇದರ ಸತ್ಯ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಸ್ವಯಂ ನಮಗೇನೆ ಇದನ್ನು ಪಕ್ಕಾ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಯಾವಾಗ ನಾವಿಲ್ಲಿ ಆತ್ಮದ ಆಸ್ತಿ ತಗೊಳ್ತೀವಿ, ಆತ್ಮದ ಆಸ್ತಿ ಬೇಹದ್ ತಂದೆಯಿಂದ ತಗೊಳ್ತೀವಿ ಅಂತಂದಮೇಲೆ ಇಲ್ಲಿ ಸ್ವಯಂ ನಮ್ಮ ಆತ್ಮನ ಅನುಭವ ಸ್ವಯಂ ನಾವ ಮಾಡಬೇಕಾಗ್ತದ. ಪರಮಾತ್ಮ ತಂದೆಯ ಅನುಭವ ಸ್ವಯಂ ಮಾಡಬೇಕಾಗ್ತದೆ. ಕೇವಲ ಬೇರೆಯವರ ಭಾಷಣ, ಬೇರೆಯವರ ಅನುಭವ ಕೇಳಿ ನಾವು ಅನುಭವಿ ಆಗ್ತೀವಂದ್ರೆ ನಡೆಯೋದಿಲ್ಲ. ಸ್ವಯಂ ನಮಗಾಗಿ ನಾವು ಸಮಯ ಕೊಟ್ಟು ನಾವು ಅದರ ಆಳದಲ್ಲಿ ಹೋಗಿ ಅದರ ಮನನ ಮಾಡಿ, ಚಿಂತನ ಮಾಡಿ, ಅದರ ಸತ್ಯದವರೆಗೂ ಹೋಗಿ ತಲುಪಿ ನನ್ನ ಆ ಸತ್ಯ ಅನುಭವವನ್ನು ಸ್ವಯಂ ಮಾಡಬೇಕಾಗ್ತದ. ಕೇವಲ ಹೀಗಲ್ಲ ಬಾಯ್ಪಾಟ್ ಮಾಡಿ ಆತ್ಮ ಇದ್ದೀನಿ ಆತ್ಮ ಇದ್ದೀನಿ ಆತ್ಮ ಇದ್ದೀನಿ, ಎಲ್ಲರೂ ಆತ್ಮ ಅದಾರ, ಆತ್ಮದ ತಂದೆ ಬಾಬಾ, ಈ ರೀತಿ ಅಲ್ಲ. ಆತ್ಮದ ಒಂದು ಅತಿ ಆಳವಾದ ಮನನ, ಹೇಗೆ ಒಂದು ವಿಷಯವನ್ನು, ಏನಾದರೂ ಒಂದು ವಿಷಯವನ್ನು ಪದೇ ಪದೇ ಮಾತಾಡೋದು, ಅದೇ ವಿಚಾರ ಮಾಡೋದು. ಯಾರಾದರೂ ಅಂತಾರೆ, ಏನು ಅದನ್ನ ಹಿಡ್ಕೊಂಡು ಕುಂತಿ, ಅದು ಬಿಟ್ಬಿಡು, ಎಲ್ಲ ಮುಗಿದು ಹೋಗ್ಯದ ಅಂತ ಹೇಳ್ತಾರೆ ನಮಗೆ ಬೇರೆಯವರು. ಯಾಕಂದ್ರೆ ಅಷ್ಟು ಪಕ್ಕಾ ಮಾಡ್ಕೊಂಡಿರ್ತೀವಿ. ಹಾಗೆ ಬಾಬಾ ಕುಟ್ಟಿ ಕುಟ್ಟಿ ಘೋಟ್ ಘೋಟ್ಕರ್ ಅಂತಾರೆ. ಬಾಬಾ ಭಾಳ ಪಕ್ಕಾ ಮಾಡ್ಕೋಬೇಕಾಗಿದೆ, ಸತ್ಯದ ಅನುಭವ ಮಾಡಬೇಕಾಗಿದೆ. ಆಗಲೇ ನಮಗೆ ಆತ್ಮ ಅಭಿಮಾನಿ ಸ್ಥಿತಿ ಬರ್ತದ. ದೇಹ ಭಾನ ಏನಿದೆ ಅದು ನಿಧಾನವಾಗಿ ಹೊರಟು ಹೋಗಲಿಕ್ಕೆ ಸಾಧ್ಯತೆ.
ನಾವು ಎಷ್ಟೆಷ್ಟು ಆತ್ಮಾಭಿಮಾನಿ ಆಗ್ತಾ ಹೋಗ್ತೀವಿ, ಯಾವುದು ಈ ಶರೀರದ ಕರ್ಮಕಾಂಡ ಏನಿದಾವ, ಪೂಜಾ ಭಕ್ತಿ ಏನೆಲ್ಲ ಕೆಲಸ ಕಾರ್ಯ, ಎಲ್ಲ ಕರ್ಮಕಾಂಡ ಏನಿದಾವ ಇವೆಲ್ಲ ಕಮ್ಮಾಗಲಿಕ್ಕೆ ಶುರುವಾಗ್ತದೆ. ಅರ್ಥಾತ್ ಆತ್ಮದ ಡಿವಿನಿಟಿ ನಮ್ಮ ಕ್ಯಾರೆಕ್ಟರ್ನಲ್ಲೂ ಬರಲಿಕ್ಕೆ ಶುರುವಾಗ್ತದೆ. ಆಗ ನಾವು ಬಾಬನ್ ಆಸ್ತಿಗೆ ಪೂರ್ಣ ಹಕ್ಕದಾರಾಗಲಿಕ್ಕೆ ಸಾಧ್ಯತೆ. ಇಂದಿನ ಮುರಳಿಯ ಗೀತೆಯಾಗಿದೆ, ಜೋ ಪಿಯಾ ಕೆ ಸಾಥ್ ಹೇ ಉನ್ಕೆ ಲಿಯೇ ಸದಾ ಜ್ಞಾನ್ ಕಿ ಬರ್ಸಾತ್. ಯಾರು ಪ್ರಿಯತಮ ಪರಮಾತ್ಮನ ಜೊತೆಯಲ್ಲಿದ್ದಾರೆ ಅವರಿಗಾಗಿ ಸದಾ ಜ್ಞಾನದ ಮಳೆ ಸುರಿತಾ ಇರ್ತದೆ. ಓಂ ಶಾಂತಿ. ಬಚ್ಚೆ ಜಾನ್ತೆ ಹೇ ಕಿ ಹಮ್ ಬಾಬಾ ಕೆ ಸಾಥ್ ಬೈಠೆ ಹೇ, ಯೇ ಹೇ ಬಡೇತೆ ಬಡಾ ಬಾಬಾ ಸಬ್ಕಾ ಬಾಬಾ. ಮಕ್ಕಳು ಕುಳಿತಿದ್ದೀರಿ ಬಾಬನ ಹತ್ರ, ಬಾಬನ ಜೊತೆಯಲ್ಲಿ. ಬಾಬಾ ಆಗಿದ್ದಾರೆ ಎಲ್ಲಕ್ಕಿಂತ ದೊಡ್ಡ ಬಾಬಾ ಮತ್ತು ಸಬ್ಕಾ ಬಾಬಾ. ಸಬ್ಕಾ ಬಾಬಾ ಮತ್ತು ದೊಡ್ಡ ಬಾಬಾ, ಬೇಹದ್ ಬಾಬಾ ಅಂತಂದರೆ, ಬೇಹದ್ ಅಂದರೆ ಅನ್ಲಿಮಿಟೆಡ್ ಏನು ಆತ್ಮ ಇದ್ದಾರ ಅವ್ರ ತಂದೆ ಅಂತ ಭಲೇ ಲಾಜಿಕಲ್ ಮೈಂಡಿಗೆ ಆನ್ಸರ್ ಸಿಗ್ಬೋದು. ಆದರೆ ಬೇಹದ್ ಬಾಬಾ ಅಂದರೆ ಯಾವುದು ಅನಂತ ಆತ್ಮ ಇದೆ, ಕಾನ್ಷಿಯಸ್ ಇದೆ, ಅನಂತ, ಲಿಮಿಟೆಡ್ ಇಲ್ಲ. ಶರೀರದ ಮಕ್ಕಳಾದ್ವಿ ಅಂತಂದರೆ ಶರೀರಧಾರಿಗಳಿಗೆ ಮಕ್ಕಳಾದಾಗ ಲಿಮಿಟ್ ಇದೆ, ವಯಸ್ಸಿದೆ. ಒಬ್ಬರು ಮಕ್ಕಳು, ಹೆಣ್ಮಗು ಗಂಡು ಮಗು ಎಲ್ಲದಕ್ಕೂ ಲಿಮಿಟ್ ಇದೆ. ಆದರೆ ಆತ್ಮ ಅನಂತಿದೆ. ಈ ಅನಂತ ಆತ್ಮನ ತಂದೆ ಬಾಬಾ ಬೇಹದ್ ಇದ್ದಾರೆ. ಬಾಬಾ ಬೇಹದ್ ಕಾ ಬಾಬಾ ಅಂದ್ರೆ ಅನ್ಲಿಮಿಟೆಡ್ ಕಾನ್ಷಿಯಸ್ ಚೇತನ ಶಕ್ತಿಯ ತಂದೆ ಬಾಬಾ ಇದ್ದಾರೆ. ये तो सवाल ही नहीं उठता कि ಬಾಬಾ से क्या मिलता है. ಇದು ಪ್ರಶ್ನೆನೇ ಹೇಳೋದಿಲ್ಲ ಅಪ್ಪ ಅಂದಮೇಲೆ ಏನು ಸಿಗ್ತದಂತ. ಬಾಬಾ से मिलता ही है ವರ್ಷ, ತಂದೆ ಅಂದಮೇಲೆ ಆಸ್ತಿ ಸಿಗ್ತದೆ. तो ये है सबका बेहद का बाबा जिससे बेहद का सुख, बेहद की ಪ್ರಾಪರ್ಟಿ मिलती है. ಇವರು ಬೇಹದ್ದಿನ ತಂದೆ ಅದಾರ. ಅರ್ಥಾತ್ ಆತ್ಮ ಬೇಹದ್, ಶರೀರ ಹದ್ ಅಂದರೆ ಆತ್ಮನ ತಂದೆ ಇದ್ದಾರೆ. ಇವರಿಂದ ಬೇಹದ್ ಸುಖ ಸಿಗ್ತದ. ಒರಿಜಿನಲ್ ಸುಖ, ಬೇಹದ್ ಸುಖ ಅಂದರೆ ಆತ್ಮನ ರಿಯಲ್ ಸುಖ. ಬೇಹದ್ದಿನ ಪ್ರಾಪರ್ಟಿ ಸಿಗ್ತದ. वे है हद की मिल्कियत. कोई के पास 1000, कोई के पास 5000 होगी, कोई के पास 10-20 करोड़, 20-50 करोड़ अरब होंगे. अब वो तो है सब लौकिक बाबाए और हद के बच्चे. ಕೆಲವ್ರ ಹತ್ರ 5000, ಕೆಲವ್ರ ಹತ್ರ 10,000, ಕೆಲವ್ರ ಹತ್ರ 10 ಕೋಟಿ, 20, 30, 50 ಕೋಟಿ ಇರ್ತದೆ, ಅರಬ್ ಇರ್ತದೆ. ಆದರೆ ಎಷ್ಟೇ ಇದ್ದರೂ ಕೂಡ ಅದು ಲಿಮಿಟೆಡ್ ಇದೆ. ಅವ್ರ ಲೌಕಿಕ ತಂದೆ ಮತ್ತು ಹದ್ದಿನ ಆಸ್ತಿ. ಹದ್ದಿನ ಆಸ್ತಿ ಅಂದರೆ ಹದ್ ಅಂದರೆ ದೇಹ. यहाँ तुम बच्चे समझते हो हम बेहद के बाबा पास आए हैं बेहद की ಪ್ರಾಪರ್ಟಿ ಲೇನೆ. ಆತ್ಮ ಬೇಹದ್ದಿದೆ. ಬೇಹದ್ದಿನ ತಂದೆ ಹತ್ರ ಬಂದಿರತ್ತಂದರೆ ಬೇಹದ್ದಿನ ಆಸ್ತಿ ತಗೊಳ್ಳಿಕ್ಕೆ. ಅಂದರೆ ಆತ್ಮದ್ದೇನು ಸುಖ ಇದೆ, ಶಾಂತಿ ಇದೆ, ಪವಿತ್ರತಾ ಇದೆ, ಇದು ಅನ್ಲಿಮಿಟೆಡ್ ಇದೆ. ಅದಕ್ಕಾಗಿ ಬೇಹದ್ದಿನ ಪ್ರಾಪರ್ಟಿ ತೊಗೊಳಿಕ್ಕೆ ಬಂದಿರಿ. ದಿಲ್ ಮೇ ಆಶ್ ತೋ रहती है ना, ಸಿವಾಯೇ ಸ್ಕೂಲ್ ಕೆ ಸತ್ಸಂಗ ಆದಿ ಮೇ ಕೊಯ್ ಆಶ್ ನಹೀ रहती. ಇಲ್ಲಿ ನಮಗೆ ಆಶಾ ಇದೆ, ಬಾಬಾರವರಿಂದ ನಮಗೆ ಬೇಹದ್ ಆಸ್ತಿ ಸಿಗ್ತದಂತ. ಕहेंगे ಶಾಂತಿ ಮಿಲೆ ವ ತೋ ಮಿಲ್ ನಹೀ ಸಕ್ತಿ. ಯಾ ತುಮ್ ಬಚ್ಚೆ ಸಮಜ್ತೆ ಹೋ ಹಮ್ ಆಯೇ ಹೇ ವಿಶ್ವ ಕಿ ದುನಿಯಾ ಕಾ ಮಾಲಿಕ್ ಬನ್ನೆ. ಸ್ಕೂಲ್ ಸತ್ಸಂಗದಲ್ಲಿ ಶಾಂತಿ ಕೇಳಿದರೆ ಶಾಂತಿ ಸಿಗೋದಿಲ್ಲ ಅಂತಾರೆ ಬಾಬಾ. ಆದರೆ ಇಲ್ಲಿ ನೀವು ವಿಶ್ವದ ಮಾಲೀಕರಾಗೋದಕ್ಕೆ ಬಂದಿರಿ. ನಹೀ ತೋ ಯಹಾ ಕ್ಯೂ ಆಯೆ. बच्चे कितनी वृद्धि को पाते रहते, कहते बाबा हम तो विश्व का मालिक बनने आए, हद की तो बात ही नहीं. ನಾವು ವಿಶ್ವದ ಮಾಲೀಕ ಆಗ್ಲಿಕ್ಕೆ ಬಂದೀವಿ ಬಾಬಾ. ಭಲೇ ರೋಲ್ನ ಮೂಲಕ ಮುರಳಿ ಕೇಳ್ಬೋದು, ಆದರೆ ಕ್ಯಾರೆಕ್ಟರ್ ಏನೇ ಇದ್ದರೂ ಕೂಡ ಮೈಂಡ್ ಆತ್ಮ ಏನಿದೆ ಇದು ಅನಂತಿದೆ. ಆತ್ಮ ಬೇಹದ್ದಿದೆ. ಆತ್ಮ ಬೇಹದ್ದಿರೋದ್ರಿಂದ, ಬಾಬಾ ಬೇಹದ್ದಿರೋದ್ರಿಂದ ಬಾಬಾ ಆಸ್ತಿನೂ ಕೂಡ ಬೇಹದ್ದಾಗಿರುವಂಥದ್ದನ್ನೇ ಕೊಡ್ತಾರೆ. ಕಲ್ಪ ಕಲ್ಪ ಹಮ್ ಬಾಬಾ ಸೇ ವರ್ಷ ಲೇತೆ ಹೇ, फिर माया बिल्ली छीन लेती है, इसीलिए इनको हार जीत का खेल कहा जाता है. ಕಲ್ಪ ಕಲ್ಪನು ಬಾಬಾ ನಮಗೆ ಬೇಹದ್ ಆಸ್ತಿ ಕೊಡ್ತಾರೆ. ಮಾಯಾ ಬೆಕ್ಕು ಅದನ್ನು ಕಸ್ಕೊಂಡು ಬಿಡ್ತದೆ. ಅದಕ್ಕಾಗಿಯೇ ಇದಕ್ಕೆ ಸೋಲು ಗೆಲುವಿನ ಆಟ ಅಂತ ಹೇಳಲಾಗ್ತದೆ. तुम बच्चे तो अपने योग बल से अपनी कर्मेंद्रियों को वश में करते हो. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ಯೋಗ ಬಲದಿಂದ ನಿಮ್ಮ ಕರ್ಮೇಂದ್ರಿಯಗಳನ್ನು ವಶದಲ್ಲಿ ತೊಗೊಂಡು ಬರ್ತೀರಿ. कर्मेंद्रियाँ योग बल से शीतल हो जाएगी.
कर्मेंद्रियों में चंचलता होती है ना, अब कर्मेंद्रियों पर जीत पानी है. ಕರ್ಮೇಂದ್ರಿಯಗಳೇ ಚಂಚಲ ಆಗ್ತಾವಲ್ಲ, ಅದಕ್ಕೆ ಈ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗಬೇಕಿದೆ. जो कोई चंचलता न चले सिवाय योग बल से कर्मेंद्रियों का वश होना इम्पॉसिबल है. बाबा कहते हैं कर्मेंद्रियों की चंचलता योग बल से ही टूटेगी. योग बल ಅಂದರೆ ಆತ್ಮಾಭಿಮಾನಿ ಸ್ಥಿತಿ. ಎಷ್ಟೆಷ್ಟು ನಾವು ಈ ಮಾಯಿಗೆ ವಶಭೂತ ಆದಂಥ ಮೈಂಡ್ ಒಳಗೆ ನಾ ಆತ್ಮ ಇದ್ದೀನಿ ಅನ್ನುವಂಥದ್ದು ಪಕ್ಕಾ ಮಾಡಿಸ್ತೀವಿ, ಎಷ್ಟೆಷ್ಟು ಆತ್ಮದ ಒಂದು ಚೇತನ ಜಾಗೃತ ಮಾಡ್ತೀವಿ, ಆಗಲೇ ಬಾಹ್ಯ ಕ್ಯಾರೆಕ್ಟರ್ ಒಳಗಿರುವಂಥ ಶರೀರದ ಈ ಕರ್ಮೇಂದ್ರಿಯಗಳು ಮತ್ತು ಮನಬುದ್ಧಿ ಸಂಸ್ಕಾರ ತನ್ನ ಚಂಚಲತೆಯಿಂದ ಆತ್ಮದ ಸಂಪೂರ್ಣತೆಯ ಕಡೆಗೆ ಬರಲಿಕ್ಕೆ ಸಾಧ್ಯ ಇದೆ. ಈ ಕರ್ಮೇಂದ್ರಿಯ ಚಂಚಲ ಆಗೋದು ಅಂತಂದ್ರೆ ಪಂಚ ಕರ್ಮೇಂದ್ರಿಯಗಳು ಹಾಗೂ ಮನಬುದ್ಧಿ ಸಂಸ್ಕಾರ ಈ ಸೂಕ್ಷ್ಮ ಇಂದ್ರಿಯಗಳು ಪದೇ ಪದೇ ಚಂಚಲ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ ಯೋಗ ಬಲ ಇಲ್ಲದೆ ಅರ್ಥಾತ್ ಆತ್ಮ ಅಭಿಮಾನಿ ಸ್ಥಿತಿ ಇಲ್ಲದೆ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅಂತಾರೆ ಬಾಬಾ. ಅರ್ಥಾತ್ ಪದೇ ಪದೇ ಇದನ್ನು ಕುಟ್ಟಿ ತುಂಬಬೇಕಾಗಿದೆ. ನಾ ಆತ್ಮ ಇದ್ದೀನಿ. ಯಾರಿಗೆ? ಈ ಪುರುಷಾರ್ಥಿ ಮೈಂಡಿಗೆ, ಬುದ್ಧಿಗೆ ಇದನ್ನು ತುಂಬಬೇಕಾಗಿದೆ. ನಾ ಆತ್ಮ ಇದ್ದೀನಿ, ನಾನು ಆತ್ಮ ಪರಮಾತ್ಮ ತಂದೆಯ ಮಗು ಇದ್ದೀನಿ ಅನ್ನುವಂಥದ್ದು ಕುಟ್ಟಿ ಅರ್ಥಾತ್ ಆ ಚಿಂತನೆಯಲ್ಲಿ ಮುಳುಗಿ ಸಂಪೂರ್ಣ ಅದರಲ್ಲಿ ಮುಳುಗಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನಾದರೂ ದೇಹದ ಆಕರ್ಷಣೆ, ಒಂದು ಪಿಕ್ಚರ್, ಒಂದು ಸಿನಿಮಾ, ಒಂದು ಹಾಡು ಅಥವಾ ಏನೋ ಒಂದು ಪೋಸ್ಟರ್ ಅದನ್ನು ನೋಡ್ತೀವಿ, ಇಷ್ಟಪಡ್ತೀವಿ, ಅದ್ರ ವರ್ಣನೆ ಮಾಡ್ತೀವಿ, ಒಳಗೆ ಚಿಂತನೆ ಮಾಡ್ತೀವಿ. ಅಥವಾ ಉಣ್ಣೋದು ತಿನ್ನೋದು ಅಥವಾ ಈ ಥರದ ಐಟಮ್, ಈ ಥರದ ಈ ಹೋಟೆಲ, ಈ ಥರದ ಐಟಮ್ ಮದುವೆಯೊಳಗೆ ಮನೆಯೊಳಗೆ ಆ ಐಟಮ್ಗಳ ಬಗ್ಗೆ ಚಿಂತನೆ ಮಾಡ್ತೀವಿ, ಅದಕ್ಕೆ ಆಕರ್ಷಣೆ ಆಗ್ತಾ ಹೋಗ್ತೀವಿ. ಅಥವಾ ಸಾಮಾನು ಇಡೋದು, ಯೂಸ್ ಮಾಡೋದು, ತೊಡೋದು, ಉಡೋದು, ಅದರದ್ದೇ ಚಿಂತನ, ಅದರದ್ದು ಡಿಸೈನ್ದು, ಅದರದ್ದು ಒಂದು ಲೇಬಲ್ ಬಗ್ಗೆ ಇದು ಇರಬೇಕು, ಇದು ತೊಟ್ಕೋಬೇಕು. ಈ ದೇಹಕ್ಕೆ ಸಂಬಂಧಪಟ್ಟದ್ದು ನಾವು ಎಷ್ಟು ವಿಚಾರ ಮಾಡ್ತೀವಿ ಅಷ್ಟು ಈ ಕರ್ಮೇಂದ್ರಿಯಗಳು ಇನ್ನಷ್ಟು ಚಂಚಲ ಆಗ್ತಾ ಹೋಗ್ತಾವೆ. ಅದಕ್ಕಾಗಿ ಈ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಬೇಕು ಅಂತಂದರೆ ಈ ದೇಹದ ಸಂಬಂಧಗಳ ಪದಾರ್ಥಗಳ ಮಾತುಗಳ ಚಿಂತನೆಯನ್ನು ಬಿಟ್ಟು ಈ ಮೈಂಡಿಗೆ ಪದೇ ನಾ ಆತ್ಮ ಅನ್ನುವಂಥ ಹೈಯರ್ ಕಾನ್ಷಿಯಸ್ಸನ್ನು ಪದೇ ತುಂಬುತ್ತಾ ಆತ್ಮಚೇತನ ಜಾಗೃತ ಮಾಡ್ತಾ ಹೋಗ್ತಾ ಕುಟ್ಟಿ ತುಂಬುತ್ತಾ ಹೋದ್ವಿ ಅಂತಂದ್ರೆ ಮಾತ್ರ ಈ ಕರ್ಮೇಂದ್ರಿಯಗಳು ಶಾಂತ ಆಗಲಿಕ್ಕೆ ಸಾಧ್ಯ ಇದೆ. सतयुग में तो कोई गंदी बीमारी नहीं होती. यहाँ तुम कर्मेंद्रियों को वश कर जाते हो ना, तो कोई भी गंदी बात वहाँ होती नहीं. ಸತ್ಯುಗದಲ್ಲಿ ಕೆಟ್ಟ ರೋಗನೇ ಇರೋದಿಲ್ಲ. ಯಾಕೆ ಅಂದರೆ ಈ ಸಮಯದಲ್ಲಿ ನೀವು ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ತೀರಿ ಯೋಗ ಬಲದಿಂದ, ಆತ್ಮಾಭಿಮಾನಿ ಸ್ಥಿತಿಯಿಂದ. ಇದರಿಂದ ಅಲ್ಲಿ ಕೆಟ್ಟ ಮಾತುಗಳೇ ಇರುವುದಿಲ್ಲ ಅಂತಾರೆ ಬಾಬಾ. ನಾಮೀ ಹೇ ಸ್ವರ್ಗ, ಅದಕ್ಕೆ ಅಲ್ಲಿ ಏನಂತ ಕರೀಲಾಗ್ತದೆ? ಸ್ವರ್ಗ ಅಂತ. कोई भी बेकायदे काम कर्मेंद्रियों से नहीं करना है. ऐसे लवली बाबा को याद करते करते प्रेम में आंसू आने चाहिए. ಬಾಬಾ ಹೇಳ್ತಾರೆ ಯಾವ ಕರ್ಮೇಂದ್ರಿಯಗಳನ್ನು ಈಗ ನಾವು ಏಕ್ದಮ್ ಈ ಶರೀರ ಭಾನದಿಂದ ಮುಕ್ತ ಮಾಡೋ ಸಲುವಾಗಿ, ಆತ್ಮನ ಸತ್ಯದ ಕಡೆಗೆ ಕರ್ಕೊಂಡು ಹೋಗೋ ಸಲುವಾಗಿ, ಆತ್ಮದ ಸಂಪೂರ್ಣತೆಯ ಕಡೆಗೆ ತೊಗೊಂಡು ಹೋಗೋ ಸಲುವಾಗಿ ಮೈಂಡಿಗೆ ಏನು ಪುರುಷಾರ್ಥ ಮಾಡಿಸ್ತಿದ್ದೀವಿ, ಇಂಥ ಸಮಯದೊಳಗೆ ಮತ್ತೆ ಈ ಕರ್ಮೇಂದ್ರಿಯಗಳ ಮೂಲಕ ಏನಾದರೂ ಬೇಕಾಯ್ದೆ, ಏನಾದರೂ ವಿರುದ್ಧ ಕರ್ಮಗಳನ್ನು ಮಾಡಿದ್ರಿ ಅಂತಂದರೆ ಬಹಳ ಕಠಿಣ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಇಷ್ಟು ಲವ್ಲಿ ಬಾಬಾ, ಪ್ರಿಯತಮ, ಪ್ರೇಮದ ಸಾಗರ ಬಾಬಾ ನೆನಪು ಮಾಡ್ತಾ ಪ್ರೇಮಕ್ಕೆ ಆಂಸು ಆನೆ ಚಾಹಿಯೆ, ಕಣ್ಣಲ್ಲಿ ಪ್ರೇಮದ ಕಣ್ಣೀರು ಬರಬೇಕು ಅಂತಾರೆ ಬಾಬಾ. ಆತ್ಮ परमात्मा में लीन तो होती नहीं. बाबा एक ही बार मिलते जब शरीर का लोन लेते हैं. तो ऐसे बाबा के साथ कितना प्यार से चलना चाहिए. ಬಾಬಾ ಹೇಳ್ತಾರೆ ಆತ್ಮ ಪರಮಾತ್ಮನ ಪ್ರೇಮದ ಅನುಭವ ಮಾಡ್ತಾ ಪ್ರೇಮದಲ್ಲಿ ಲವ್ಲೀನ್ ಆಗ್ಬೋದು, ಆದರೆ ಲೀನ್ ಆಗಕ್ಕೆ ಸಾಧ್ಯ ಇಲ್ಲ. ಬಾಬಾ ಒಮ್ಮಿಗೆ ಬರ್ತಾರೆ ಈ ಸೃಷ್ಟಿ ನಾಟಕದಲ್ಲಿ, ಅದು ಶರೀರವನ್ನು ಲೋನ್ ತಗೊಂಡು. ಅಂದಮೇಲೆ ಇಂಥ ಬಾಬಾರ ಜೊತೆಗೆ ಎಷ್ಟು ಪ್ರೇಮ ಇರಬೇಕಲ್ಲ ಅಂತಾರೆ ಬಾಬಾ. ಬಾಬಾಕೋ ಉಛಲಾಯಿನಾ, ओहो बाबा विश्व का मालिक बनाते, फिर ये धन माल क्या करेंगे, छोड़ो सब. ಬ್ರಹ್ಮ ಬಾಬಾ ತಮ್ಮ ಮೈಂಡಿಗೆ ಬುದ್ಧಿ ಹೇಳಿದರು,
ಅರೇ ಶಿವ ಬಾಬಾ ನನಗೆ ವಿಶ್ವದ ಮಾಲೀಕ್ ಮಾಡ್ಲಿಕ್ಕೆ ಬಂದಿದ್ದಾರತ್ತಂದಮೇಲೆ ಈ ಧನ ಈ ಸಂಪತ್ತು ಇದನ್ನೆಲ್ಲ ಏನು ಮಾಡೋದು ಬಿಟ್ಬಿಡು ಅಂತ जैसे पागल होते हैं ना सब कहने लगे इनको बेटे बेटे क्या हुआ ಧಂದ ಆದಿ ಸಬ್ छोड़कर आ गए ಅನೇಕ ಜನ ಹೇಳಿಕತ್ರು ದಾದಾ ಲೇಖರಾಜ್ ಅವರಿಗೆ ಹುಚ್ಚಾಗ್ಬಿಟ್ಟಿದ್ದಾನ ಏನೋ ಆಗ್ಬಿಟ್ಟದ ಎಲ್ಲ ದೊಡ್ಡ ಬಂಗಾರದ ವ್ಯಾಪಾರ ಬಿಟ್ಟು ವಜ್ರದ ವ್ಯಾಪಾರ ಬಿಟ್ಟು ಏನೋ ಮನೆಯೊಳಗೆ ಸತ್ಸಂಗ ಶುರು ಮಾಡಿದಾನ ಏನಾಗ್ಬಿಡ್ತು ಅಂತ ಅನ್ಲಿಕ್ಕತ್ರು ಖುಷಿ ಕಾ ಪಾರ ಚढ़ गया साक्षात्कार होने लगे राजा ही मिलनी है परंतु कैसे मिलेगी क्या होगा यह कुछ पता नहीं बस मिलना है उस खुशी से सब छोड़ दिया ಕೇವಲ ಶಿವ ಬಾಬಾ ಅವರಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು ಹೇಳಿದರು ಹೀಗೆ ನಿನಗೆ ಸ್ವರ್ಗ ಸಿಗ್ತದ ಸ್ವರ್ಗದ ಬಾದಶಾಹಿ ಸಿಗುದದ ಇದನ್ನೆಲ್ಲ ಬಿಡು ಅಂತ ಅದಕ್ಕೆ ಬಾಬಾ ತನ್ನದೆಲ್ಲವನ್ನು ಶಿವ ಬಾಬಾರವರಿಗೆ ಅರ್ಪಣೆ ಮಾಡಿಬಿಟ್ರು ಆದರೆ ಹೆಂಗೆ ಆಸ್ತಿ ಸಿಗ್ತದ ಮುಂದೇನು ಅಂತ ಅದು ಗೊತ್ತಿಲ್ಲ ಆದರೆ ಬಿಟ್ಟರು ಧೀರೆ ಧೀರೆ ನಾಲೆಜ್ ಮಿಲ್ತಿ रहती है ಬಾಬಾ ಅಂತಾರ ಶಿವ ಬಾಬಾ ಹೇಳಿದ ತಕ್ಷಣ ಬ್ರಹ್ಮ ಬಾಬಾ ಒಂದು ಕ್ಷಣದಲ್ಲಿ ಒಪ್ಕೊಂಡು ಬಿಟ್ಟರು ಸ್ವೀಕಾರ ಮಾಡಿ ತಮ್ಮದೆಲ್ಲವನ್ನು ಸಮರ್ಪಣೆ ಮಾಡಿದರು ಆದರೆ ಹೆಂಗೆ ಆಸ್ತಿ ಸಿಗ್ತದಂತ ಗೊತ್ತಿಲ್ಲ ಅದು ನಿಧಾನವಾಗಿ ಬಾಬಾ ಹೇಳಿಕ್ಕೆ ಶುರು ಮಾಡಿದರು ಆದರೆ ಇವಾಗ ನಮಗೆಲ್ಲ ಗೊತ್ತಿದೆ ಆದರೂ ನಾವು ಬಿಡ್ತಾ ಇಲ್ಲ ಅಂದರೆ ದೇಹಭಾನ ಎಷ್ಟು ಪಕ್ಕ ಆಗಿದೆ ಮತ್ತು ಬಾಬನ ಮೇಲೆ ನಿಶ್ಚಯ ಇನ್ನೂ ಕೂಡ್ತಾ ಇಲ್ಲ ಅಂತಂದ್ರೆ ಡ್ರಾಮಾದಲ್ಲಿ ನಾವು ಎಷ್ಟು ಮುಳುಗಿದ್ದೀವಿ ಅದಕ್ಕಾಗಿ ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಒಂದು ಕ್ಷಣದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿಬಿಟ್ರು बाबा तुम बच्चों को श्रेष्ठ बनाने का सहज रास्ता बताते एक तो कर्मेंद्रियों को वश करो ಶಿವ ಬಾಬಾರವರು ನಮ್ಮನ್ನು ಶ್ರೇಷ್ಠ ಮಾಡುವುದಕ್ಕಾಗಿ ಎಷ್ಟು ಸರಳ ಮಾರ್ಗವನ್ನು ಹೇಳ್ತಿದ್ದಾರೆ ಒಂದಂತೂ ಕರ್ಮೇಂದ್ರಿಯಗಳನ್ನು ವಶದಲ್ಲಿ ತಗೊಂಡು ಬನ್ನಿರಿ ದೂಸರಾ ದೈವಿ ಗುಣ ಧಾರಕಗಳು ಯಾವ ಗುಣಗಳು ಆತ್ಮನ ಗುಣಗಳಿದೆ ಅವು ನಿತ್ಯ ಜೀವನದಲ್ಲಿ ಯೂಸ್ ಮಾಡಿರಿ ಅಂತಾರೆ ಬಾಬಾ ಕೋಯಿ ಗುಸ್ಸಾ ಆದಿ ಕರೆ ತೋ ಸುನೋ ಹಿ ನಹಿ ಯಾರಾದರೂ ಸಿಟ್ಟು ಮಾಡಿಕೊಂಡ್ರು ಸಿಟ್ಟು ಮಾಡಿ ನಾವು ಮಾತಾಡ್ತಾರಂದ್ರೆ ಆ ಮಾತು ಕೇಳಬೇಡ್ರಿ ಕಿವಿಯಾಗೆ ಹಾಕೋಬೇಡ್ರಿ ಏಕ್ ಕಾನ್ ಸೆ ಸುನ್ ದೂಸರೆ ಸೆ ನಿಕಾಲ್ ದೋ ಜೋ ಇವಿಲ್ ಬಾತ್ ಪಸಂದ್ ನಾ ಆಯೆ ಉಸೆ ಸುನೋ ಹಿ ನಹಿ ಯಾವ ಕೆಟ್ಟ ಮಾತು ನಿಮಗೆ ಪಸಂದ್ ಆಗೋದಿಲ್ಲ ಅವ್ನು ಕೇಳ್ತೀರಿ ಯಾಕಂತಾರೆ ಬಾಬಾ ದೇಖೋ ಪತಿ ಕ್ರೋಧ ಕರ್ತಾ ಹೇ ಮಾರ್ತಾ ಹೇ ತೋ ಕ್ಯಾ ಕರ್ನಾ ಚಾಹಿಯೆ ನಿಮ್ಮ ಪತಿ ಯಾರಾದರೂ ಕ್ರೋಧ ಮಾಡ್ತಾರ ಹೊಡಿತಾರತ್ತಂದ್ರೆ ಏನು ಮಾಡಬೇಕು जब देखो पति गुस्सा करता है तो उन पर फूल बरसाओ हंसते रहो युक्तियाँ तो बहुत है ना ಬಾಬಾ ಅಂತಾರ ಪತಿ ಸಿಟ್ಟು ಮಾಡ್ತಾರಂದ್ರ ಹೊಡಿತಾರತ್ತಂದ್ರ ಬಾಬಾ ಅಂತಾರ ನೀವು ಅವ್ರ ಮೇಲೆ ಹೂವು ಹಾಕ್ರಿ ನೀವು ಅವ್ರು ಹೀಗಂದ್ರು ಅಂತ ಇದು ಸತ್ಯ ಇವು ಖರೇನೆ ನನ್ನ ಪತಿ ನನಗೆ ಹೊಡೆದ್ರು ಅಥವಾ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾರತ್ತೆಂದು ತಿಳ್ಕೊಬೇಡ್ರಿ ಯಾಕಂದರೆ ಬಾಬಾ ಇದನ್ನು ಬನಿ ಬನಾಯಿ ಡ್ರಾಮಾ ಅಂತ ಹೇಳಿದ್ದಾರೆ ಇದು ನಾಟಕ ಅದು ಮಾಡಲ್ಪಟ್ಟಂಥ ನಾಟಕ ಯಾರೂ ಹೊಸದಾಗಿ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇಲ್ಲ ಸಿಟ್ಟು ಮಾಡೋದು ಡ್ರಾಮಾದಲ್ಲಿ ಆ್ಯಕ್ಟಿಂಗ್ ಇದೆ ಅದಕ್ಕಾಗಿ ಬಾಬಾ ಅಂತಾರ ಏನೇ ಇದ್ರೂ ಕೂಡ ಅವ್ರ ಮೇಲೆ ಹೂವು ಸುರಿಸ್ರಿ ನಗ್ತಾ ಇರ್ರಿ ಹೀಗೆ ಬಾಬಾ ಯುಕ್ತಿಗಳನ್ನು ಭಾಳಷ್ಟು ತಿಳಿಸಿದ್ದಾರೆ ಇಂದಿನ ಮುರಳಿಯ ಮುಖ್ಯ ಪಾಯಿಂಟ್ಸ್ योग बल की ताकत से अपनी कर्मेंद्रियों को शीतल बनाना है ಯೋಗ ಬಲದ ಶಕ್ತಿಯಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡ್ಕೊಳ್ಬೇಕಾಗಿದೆ ಯೋಗ ಬಲ ಅಂತಂದರೆ ಹೈಯರ್ ಕಾನ್ಷಿಯಸ್ ಸತ್ಯಸ್ಥಿತಿ ಆತ್ಮಸ್ಥಿತಿಯಿಂದನೇ ಆತ್ಮಿಕ ಅಭ್ಯಾಸದಿಂದಲೇ ನಮ್ಮ ಕರ್ಮೇಂದ್ರಿಯಗಳನ್ನು ನಾವು ಚಂಚಲರಹಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ವಶ್ ಮೇ ರಖನಾ ಹೇ ಇವಿಲ್ ಬಾತೆ ನ ತೋ ಸುನನಿ ಹೈ ನ ಸುನಾನಿ ಹೇ ಇವಿಲ್ ಕೆಟ್ಟ ಮಾತುಗಳು ಅಂದರೆ ಅನೇಕ ಜನ ಹೇಳ್ತಾರೆ ನಿಮಗೆ ಪದೇ ಪದೇ ಆರಾಮ್ ತಪ್ತದತ್ತಂದ್ರೆ ಹಿಂಗೆ ಇಳಿಸ್ಕೊಡ್ರಿ ಹಿಂಗೆ ನಿಮಗೆ ಈ ಥರ ಪೂಜಾ ಮಾಡಿರಿ ಅಥವಾ ಹಿಂಗೆ ತಿರುಗಾಡ್ರಿ ಇದು ಕಟ್ಕೊಡ್ರಿ ಇದನ್ನು ಕುಡೀರಿ ಇದು ತಿನ್ನಿರಿ ಈ ಥರ ನೆನಪು ಮಾಡಿರಿ ದೇವ್ರದ್ದು ಅಂತ ಹಿಂಗೆ ಹೇಳ್ತಾರೆ ಅಥವಾ ನಿಮ್ಮ ಮನೆಗೆ ಭಾಳ ಕಾಡಾಟ ಆಗ್ತಾ ಇದೆ ಇದನ್ನು ನಂಬ್ರಿ ಈ ಥರ ಮಾಡ್ಯಾರೆ ನೋಡ್ರಿ ಈ ಥರ ಪೂಜಾ ಮಾಡಿಸ್ರಿ ಆರತಿ ಮಾಡಿಸ್ರಿ ಅಥವಾ ಏನಾದರೂ ಯಜ್ಞ ಯಾಗ ಹೋಮ ಈ ಥರ ಮಾಡಿಸ್ರಿ ಆರತಿ ಮಾಡಿಸ್ರಿ ಅಥವಾ ಅಭಿಷೇಕ ಮಾಡಿಸ್ರಿ ಬಾಬಾ ಹೇಳ್ತಾರೆ ಇವೆಲ್ಲ ಇವಿಲ್ ಮಾತು ಇದರಿಂದ ಎಂದಿಗೂ ಕೂಡ ಆತ್ಮಸ್ಥಿತಿ ಬರಲಿಕ್ಕೆ ಅಥವಾ ಪರಮಾತ್ಮನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಇಂಥ ಕೆಟ್ಟ ಮಾತುಗಳನ್ನು ಕೇಳಬೇಡ್ರಿ ಮತ್ತು ಬೇರೆಯವರಿಗೆ ಹೇಳಬೇಡ್ರಿ ಜೋ ಬಾತ್ ಪಸಂದ್ ನಹಿ ಆತಿ ಉಸೆ ಏಕ್ ಕಾನ್ ಸೆ ಸುನ್ ದೂಸರೆ ಸೆ ನಿಕಾಲ್ ದೇನಾ ನೀವೆಲ್ಲ ಹಿಂಗ್ಯಾಕೆ ಮಾತಾಡ್ತೀರಿ ಅಂತ ಯಾರಿಗೂ ಕೇಳಬೇಡ್ರಿ ಯಾವ ಮಾತು ನೀವು ಪಸಂದಿಲ್ಲ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ರಿ ಇವರು ಹಿಂಗೆ ಹೇಳ್ತಾರೆ ನನಗೆ ನಾ ಇಷ್ಟು ಇವ್ರೇನು ಜ್ಞಾನದ ತಿಳ್ಕೊಂಡಾರ ನಮಗೆಲ್ಲ ಈ ಥರ ಮಾಡಿಸ್ರಿ ಅಂತಂದರು ಅಂತ ಎಷ್ಟೋ ಬಾರಿ ನಾವು ಆತ್ಮ ಅನ್ನುವಂಥ ಆತ್ಮದೊಳಗೆ ಜೀವನ ಮಾಡೋದಿಲ್ಲ
ಇದು ಮೈಂಡ್ ಏನು ತಿಳ್ಕೊಳ್ತದಂದರೆ ಇದು ನಾಟಕ ಸತ್ಯ, ನಮ್ಮ ದೇಹ ಸತ್ಯ, ಮನೆಯ ಸತ್ಯ, ವಾಸ್ತು ಸತ್ಯ, ಜ್ಯೋತಿಷಿ ಸತ್ಯ ಅಂತ ಈ ಮೈಂಡ್ ನಂಬಿದಾಗ, ಈಗ ನಾವು ಅನೇಕರು ನಮ್ಗೆ ಈ ರೀತಿ ಸಲಹೆ ಕೊಡ್ತಾರಲ್ಲ, ಇಲ್ಲ ಇದು ರೂಮ್ ಬದಲಾಯಿಸ್ರಿ, ಬಾಗ್ಲ ಬದಲಾಯಿಸಿ ನೋಡ್ರಿ, ಚಲೋ ಆಗಲಿಲ್ಲ ಅಂದ್ರೆ ನೋಡ್ರಿ, ಹಿಂಗೆ ನಮ್ಮದು ಹಿಂಗೆ ಆಗಿತ್ತು, ಈ ಥರ ಸಮಸ್ಯೆ ಆಗಿದ್ದು, ನಾವು ಗೇಟ್ ಚೇಂಜ್ ಮಾಡಿದ್ವಿ, ಬಾಗ್ಲ ಚೇಂಜ್ ಮಾಡಿದ್ವಿ, ಕಿಟಕಿ ಚೇಂಜ್ ಮಾಡಿದ್ವಿ, ಜಗಲಿ ಕಟ್ಟಿ ಚೇಂಜ್ ಮಾಡಿದ್ವಿ, ಅಡುಗೆ ಮನೆ ಚೇಂಜ್ ಮಾಡಿದ್ವಿ, ಅಥವಾ ನಾವು ಹಿಂಗೆ ಯಜ್ಞ ಮಾಡಿದ್ವಿ, ಹೋಮ ಮಾಡಿದ್ವಿ, ನೀವು ಮಾಡಿದ್ರೆ ನೋಡ್ರಲ್ಲ ಒಂದ್ಸರಿ, ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಹಿಂಗೆ ಹೆಂಗೆ ಹೇಳ್ತಾರೆ ಇವರು ಜ್ಞಾನಿಯಾಗಿ, ಹಿಂಗೆ ಹೆಂಗೆ ಹೇಳ್ತಾರೆ ಇವರು ಈ ಥರ ಅದಾರ ಅಂತಿಲ್ಲ. ಹಾಂ, ಯಾವಾಗ ನಾವು ದೇಹ ಭಾನದಾಗಿರ್ತೀವಿ, ದೇಹ ಭಾನದ ಸಲಹೆಗಳನ್ನೇ ಎಲ್ಲರೂ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರ, ನೀವು ಇಂಥದ್ದು ಯಾಕೆ ಮಾತಾಡ್ತೀರಂತ ಹೇಳಬೇಡ್ರಿ, ನಿಮ್ಗೆ ಸರಿ ಅನ್ನಿಸ್ತಾ ಇಲ್ಲಲ್ಲ, ಒಂದು ಕಿವಿಯಿಂದ ಕೇಳ್ರಿ, ಇನ್ನೊಂದು ಕಿವಿಯಿಂದ ಬಿಟ್ಬೇಡ್ರಿ. ಬಾಬಾ ಸೆ ಪೂರಾ ವರ್ಷ ಲೇನೆ ಕೆ ಲಿಯೆ ಸ್ವದರ್ಶನ್ ಚಕ್ರಧಾರಿ ಬನ್ನಾ ಹೇ. ಬಾಬಾರವರಿಂದ ಪೂರ್ಣ ಆಸ್ತಿ ತಗೊಳ್ಬೇಕು ಅಂತಂದರೆ ಆತ್ಮನ ಏನು ಈ ಸೃಷ್ಟಿ ನಾಟಕದ ಜರ್ನಿ ಇದೆ, ಯಾವುದು ಶ್ರೇಷ್ಠ ಪಾತ್ರ ಅಭಿನಯ ಇದೆ, ಅದನ್ನು ಬುದ್ಧಿಯಲ್ಲಿ ಚಕ್ರವನ್ನು ತಿರುಗಿಸ್ಬೇಕು. ಪವಿತ್ರ ಆಪ್ ಸಮಾನ್ ಬನಾನೆಕ್ಕೆ ಸೇವಾ ಕರ್ನಿ ಹೇ. ಪವಿತ್ರ ಆಗಿ ಬುದ್ಧಿಯನ್ನು ಈ ನಾಟಕದಿಂದ ಪರೆ ಮಾಡಿಕೊಂಡು ಪವಿತ್ರ ಆಗಿ ತಮ್ಮ ಸಮಾನ ನಿರಾಕಾರನ ಆತ್ಮ, ನಾ ಎಲ್ಲರನ್ನ ನನ್ನ ನಿರಾಕಾರ ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕನ್ನುವಂಥ ಸೇವೆಯನ್ನು ಮಾಡಬೇಕಾಗಿದೆ. ವರದಾನ್, ಮುರಳಿ ಕೆ ಸಾಜ್ ದ್ವಾರ ಮಾಯಾ ಕೋ ಸರೆಂಡರ್ ಕರಾನೆ ವಾಲೆ ಮುರಳೀಧರ್ ಭವ. ಮುರಳಿಯ ಸಂಗೀತದ ಮೂಲಕ ಮಾಯೆಯನ್ನು ಸರೆಂಡರ್ ಮಾಡಿಸುವಂತಹ ಮುರಳೀಧರ್ ಭವ. ಬಾಬಾ ಇವತ್ತು ನಮ್ಗೆ ವರದಾನ್ ಕೊಡ್ತಾರೆ, ಏನಾಗ್ರಿ ಅಂತ, ಮುರಳೀಧರ್ ಆಗ್ರಿ ಅಂತ. ಮುರಳೀಧರ್ ಆದಾಗ ಏನಾಗ್ತದ, ಮಾಯೆಯ ಸಂಗೀತದ ಮೂಲಕ, ಮುರಳಿಯ ಸಂಗೀತ ಇದ್ದಾಗ ಮಾಯಾ ತಾನು ಕಾಡಿಸೋದನ್ನು ಬಿಟ್ಟು ಸರೆಂಡರ್ ಆಗ್ತದೆ. ಮುರಳಿಯಾ ತೋ ಬಹುತ್ ಸುನಿ ಹೇ, अब ऐसे ಮುರಳೀಧರ್ ಬನೋ ಜೋ ಮಾಯಾ ಮುರಳಿ ಕೆ ಆಗೆ ನ್ಯೌಚಾವರ್ ಹೋ ಜಾಯೆ. ಮುರಳಿ ಭಾಳ ಕೇಳಿರಿ, ಈಗ ಮುರಳಿನೂ ಹೇಳಿರಿ ಬೇರೆಯವರಿಗೆ, ಮುರಳಿಯಂತೂ ಭಾಳ ಕೇಳಿರಿ. ಈಗ ಇಂಥ ಮುರಳೀಧರ ಆಗಬೇಕು. ಮುರಳಿಯೊಳಗಿನ ಮಾತು ಮಹಾವಾಕ್ಯ ನನ್ನ ಬುದ್ಧಿಯಲ್ಲಿ ಧಾರಣೆ ಆದಾಗ ಅವಾಗ ನಾವು ಮುರಳೀಧರ್ ಆಗ್ತೀವಿ. ಇಂಥ ಮುರಳೀಧರ ಆಗಬೇಕಲ್ಲ, ಮಾಯಾ ನಿಮ್ಮ ಎದುರುಗಡೆ ಸರೆಂಡರ್ ಆಗಬೇಕು, ಬಾಗಿ ಬಿಡ್ಬೇಕಂತಾರೆ ಬಾಬಾ. ಮುರಳಿ ಕೆ ರಾಜ್ ಕಾ ಸಾಜ್ ಅಗರ್ ಸದೈವ್ ಬಜಾತೆ ರಹೋ ತೋ ಮಾಯಾ ಸದಾ ಕೆ ಲಿಯೆ ಸರೆಂಡರ್ ಹೋ ಜಾಯೇಗಿ. ಮುರಳಿಯ ಸಂಗೀತವನ್ನು, ಮುರಳಿಯ ಯಾವ ರಹಸ್ಯದೆ ಆ ರಹಸ್ಯದ ಸಂಗೀತವನ್ನು ಯಾವಾಗ ತಾವು ನುಡಿಸ್ತಾ ಇರ್ತೀರಿ, ಅರ್ಥಾರ್ಥ ಮುರಳಿಯ ಕೇಳೋದು, ಮುರಳಿಯ ನೆನಪು ಮಾಡ್ಕೊಳ್ಳೋದು, ಮುರಳಿಯನ್ನು ರಿಪೀಟ್ ಮಾಡೋದು, ಚಿಂತನೆ ಮಾಡೋದು, ಅದರ ಮನನ ಮಾಡೋದು, ಅದರ ಆಳತೆಯ ಅನುಭವವಾಗಿ ಮಾಡ್ತೀರಿ, ಆಗ ಮಾಯಾ ನಿಮಗೆ ಸರೆಂಡರ್ ಆಗಿಬಿಡ್ತದಂತೆ ಹೇಳ್ತಾರೆ ಬಾಬಾ. ಮಾಯಾ ಕಾ ಮುಖ್ಯ ಸ್ವರೂಪ ಕಾರಣ ಕಿ ರೂಪ ಮೇ ಆತಾ ಹೈ. ಮಾಯಾ ಯಾವಾಗಲೂ ನಮ್ಮ ಹತ್ರ ಬಂದಿದೆ, ಅಟ್ಯಾಕ್ ಮಾಡಿದೆ ಅಂತ ಹೆಂಗೆ ಗೊತ್ತಾಗ್ತದ? ಅದ್ರ ಸ್ವರೂಪ ಏನು, ಅದರ ರೂಪ ಏನು? ಮಾಯಾ ಬಂದಿದೆ ಅನ್ಲಿಕ್ಕೆ ರೂಪ ಏನು ಅಂತಂದರೆ ಕಾರಣ ರೂಪದಲ್ಲಿ ಬರ್ತದೆ. ಕಾರಣ ಎಲ್ಲದಕ್ಕೂ ಕಾರಣ. ಆತ್ಮಾಭಿಮಾನಿ ಸ್ಥಿತಿ ಅನುಭವ ಮಾಡಲಿಕ್ಕೂ ಕಾರಣ ಹೇಳೋದು, ಬಾಬಾ ನೆನಪು ಮಾಡಲಿಕ್ಕೂ ಕಾರಣ, ಮುರಳಿ ಕೇಳಲಿಕ್ಕೆ ಸೇವಾ ಕೇಂದ್ರಕ್ಕೆ ಬರಲಿಕ್ಕೂ ಕಾರಣ, ಮೊಬೈಲ್ನಲ್ಲಿರೋದು ಕೇಳಲಿಕ್ಕೂ ಕಾರಣ, ಮತ್ತು ಪುರುಷಾರ್ಥ ಮಾಡಲಿಕ್ಕೆ, ಯಾವುದೇ ನಿಯಮ ಪಾಲಿಸಲಿಕ್ಕೆ, ಬಾಬಾ ಹೇಳಿದ ಆಹಾರ ಪದ್ಧತಿಯನ್ನು ಪಾಲಿಸಲಿಕ್ಕೆ, ಬ್ರಹ್ಮಚರ್ಯ ಜೀವನ ಪಾಲಿಸಲಿಕ್ಕೆ, ಎಲ್ಲದಕ್ಕೂ ಅಲ್ಲಿ ಒಂದು ಏನು ನೆಪ, ಅಲ್ಲೊಂದು ಕಾರಣ, ಅಲ್ಲಿ ಒಂದು ಏನಾದರೂ ಒಂದು ಏನು ಹೇಳತ್ತದ, ಒಂದು ರೀಸನ್, ಹೀಗಿದೆ ಅದಕ್ಕಾಗೋದಿಲ್ಲ ಅಂತ. ಇದೆಲ್ಲ ಏನು? ಆತ್ಮದ ಒರಿಜಿನಾಲಿಟಿ ಅಲ್ಲ. ಆತ್ಮ ಎಂದೂ ಈ ರೀತಿ ಕಾರಣವನ್ನು ಹುಡುಕೋದಿಲ್ಲ, ಮೈಂಡ್ ಹುಡುಕ್ತದೆ. ಯಾಕೆ? ಮೈಂಡ್ ಮಾಯೆಗೆ ವಶೀಭೂತ ಆಗಿರೋದ್ರಿಂದ ಒಂದಿಲ್ಲ ಒಂದು ತನ್ನ ರೂಪವನ್ನು ಕಾರಣದ ರೂಪದಲ್ಲಿ ಬದಲಾಯಿಸ್ಕೊಳ್ತದೆ. ಜಬ್ ಮುರಳಿ ದ್ವಾರ ಕಾರಣ ಕಾ ನಿವಾರಣ ಮಿಲ್ ಜಾಯೇಗಾ, ಯಾವಾಗ ಮುರಳಿಯ ಮೂಲಕ ಆ ಕಾರಣಕ್ಕೆ ನಿವಾರಣೆ ಸಿಗ್ತದೆ, ತೋ ಮಾಯಾ ಸದಾ ಕೆ ಲಿಯೆ ಸಮಾಪ್ತ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಮುರಳಿ ಏನಿದೆಯಲ್ಲ, ಈ ಮುರಳಿ ಎಲ್ಲ ಕಾರಣವನ್ನು ನಿವಾರಣೆ ಮಾಡುವಂಥದ್ದಾಗಿದೆ. ಅಂದರೆ ಮುರಳಿ ಇಂಥ ಒಂದು ಶ್ರೇಷ್ಠ ಖಜಾನೆ ಆಗಿದೆ, ಶುದ್ಧ ಸಂಕಲ್ಪಗಳ ಭೋಜನ ಆಗಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಮುರಳಿಯಿಂದನೇ ಸಮಸ್ಯೆಗಳಿಗೆ ಪರಿಹಾರ ಇದೆ, ಮುರಳಿಯಿಂದನೇ ಎಲ್ಲ ಕಾರಣಗಳಿಗೆ ನಿವಾರಣೆ ಇದೆ, ಮುರಳಿಯಿಂದನೇ ನನ್ನ ಎಲ್ಲ ಇಲ್ಯೂಷನ್
ಭ್ರಮೆ, ಕತ್ತಲೆ ಏನೆಲ್ಲ ಇದೆ, ಈ ಮುರಳಿಯ ಬೆಳಕಿನಿಂದ ಮಾತ್ರ ಮನಸ್ಸಿನಲ್ಲಿ ಬೆಳಕು ಬರಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಮುರಳಿಯಿಂದನೇ ಕಾರಣ ಅನ್ನುವಂಥದ್ದಕ್ಕೆ ನಿವಾರಣೆ ಸಿಗಾಕ ಸಾಧ್ಯ. ತೋ ಮಾಯಾ ಸದಾ ಕೇಲಿಯೇ ಸಮಾಪ್ತ ಹೋ ಜಾಯಿಗಿ. ಆಗ ಮಾಯಾ ನಮ್ಮೊಳಗೇನಿದೆಯಲ್ಲ, ಕಾರಣವನ್ನು ಹುಡುಕ್ಸ್ತಾ ಇದೆ, ನೆಪ ಹಚ್ತಾ ಇದೆಯಲ್ಲ, ಹೌದು ನಾವು ಮಾಡ್ಬೇಕಂತೀವಿ, ಆದರೆ ಏನು ಮಾಡೋದು, ಹಿಂಗದ ರೀ ಕಾರಣ ಅಂಥೇಳಿ. ಅದಕ್ಕೆ ಬಾಬಾ ಅಂತಾರ, ಮಾಯಾ ಎಲ್ಲಿವರೆಗೆ ಮುರಳಿಯಿಂದ ನೀವು ನಿವಾರಣೆ ಪಡೆಯೋದಿಲ್ವೋ ಅಲ್ಲಿಗೆ ಮಾಯಾನೂ ಕೂಡ ಸಮಾಪ್ತ ಆಗೋದಿಲ್ಲ. ಅದಕ್ಕೆ ಮಾಯಾ ಸಮಾಪ್ತ ಆಗ್ಬೇಕಂದ್ರೆ ಮುರಳಿಯನ್ನು ಕೇಳಬೇಕು, ಚಿಂತನೆ ಮಾಡಬೇಕು, ಅದರ ಆಳದಲ್ಲಿ ಹೋಗಬೇಕಾಗ್ತದೆ. ಕಾರಣ ಖತಮ್ ಅರ್ಥಾತ್ ಮಾಯಾ ಖತಮ್. ಏನು ನಮ್ಮ ಜೀವನದೊಳಗೆ ಇಲ್ಲಿವರೆಗೂ ರೋಲ್ ಒಳಗೆ, ಕ್ಯಾರೆಕ್ಟರ್ ಒಳಗೆ ಬಾಬಾ ಡೈರೆಕ್ಟರ್ ಭಗವಂತನೇ ನಿರ್ದೇಶನ ಕೊಟ್ಟರೂ ಕೂಡ ನಾವು ಅವ್ರ ಅನುಸಾರ ಯಾಕೆ ನಡಿಲಿಕ್ಕಾಗ್ತಾ ಇಲ್ಲ ಅಂತಂದರೆ ಕಾರಣಗಳನ್ನೇ ಇಡ್ತೀವಿ. ಕಾರಣ ಯಾಕೆ ಇಡ್ತೀವಿ ಅಂತಂದರೆ ಮಾಯೆಯನ್ನು ಸತ್ಯ ಅಂತ ಅನುಭವ ಮಾಡ್ತೀವಿ. ಮಾಯಾ ನಿಜ ಇಲ್ಲ, ನನಗೆ ಆರಾಮ್ ತಪ್ಪಿದ್ದು ಖರೇನೆ, ಆರಾಮ್ ತಪ್ತಾ ಇದೆ, ನನಗೆ ಆರಾಮಿಲ್ಲ, ನಾ ರೋಗಿ ಇದ್ದೀನಿ, ನಾ ಪೇಷಂಟ್ ಇದ್ದೀನಿ ಅಂತ ಯಾವಾಗ ನಾ ಅನ್ಕೋತೀನಿ, ಆಗ ನನ್ನ ಮುರಳಿ ಕೇಳಲಿಕ್ಕೆ, ಯೋಗ ಮಾಡಲಿಕ್ಕೆ, ನಿಜ ಗುಣಗಳ ಧಾರಣೆ ಮಾಡ್ಕೊಳ್ಳಿಕ್ಕೆ, ಆತ್ಮಾಭಿಮಾನಿ ಸ್ಥಿತಿ ಅಭ್ಯಾಸ ಮಾಡಲಿಕ್ಕೂ ಅಲ್ಲಿ ಕಾರಣ ಹುಡುಕಾಡಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಕಾರಣ ಎಲ್ಲಿವರೆಗೆ ಖತಮ್ ಆಗಲ್ಲ ಅಲ್ಲಿವರೆಗೆ ಮಾಯಾನೂ ಖತಮ್ ಆಗೋದಿಲ್ಲ. ಸ್ಲೋಗನ್, ಅನುಭವಿ ಸ್ವರೂಪ್ ಬನೋ ತೋ ಚೆಹರೆ ಸೆ ಖುಷ್ ನಸೀಬಿ ಕಿ ಝಲಕ್ ದಿಖಾಯಿ ದೇಗೆ. ಯಾವಾಗ ನಾವು ಬಾಬಾ ಕೊಟ್ಟಂಥ ಯಾವ ಗುಣಗಳ ವರ್ಣನೆ ಮಾಡ್ತೀವಿ, ಯಾವ ಶಕ್ತಿಗಳ ವರ್ಣನೆ ಮಾಡ್ತೀವಿ, ಆ ಗುಣ ಹಾಗೂ ಶಕ್ತಿಗಳ ಅನುಭವಿ ಸ್ವರೂಪರಾದಾಗ, ಅದರ ಆಳದಲ್ಲಿ ಅದರ ಚಿಂತನೆ ಮಾಡ್ತಾ ಮಾಡ್ತಾ ಅದರ ಸ್ವರೂಪ ಯಾವಾಗ ತಾವಾಗ್ತೀರಿ, ಆ ನಿಮ್ಮ ಮುಖದಿಂದ ಖುಷಿಯ ನಸೀಬದ ಹೊಳಪು ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಅವ್ಯಕ್ತಿ ಇಶಾರೆ, ರೂಹಾನಿ ರಾಯಲ್ಟಿ और ಪ್ಯೂರಿಟಿ ಕಿ ಪರ್ಸನಾಲಿಟಿ ಧಾರಣ ಕರೋ. ರೂಹಾನಿ ರಾಯಲ್ಟಿ ಹಾಗೂ ಪವಿತ್ರತೆಯ ವ್ಯಕ್ತಿತ್ವ, ಪರ್ಸನಾಲಿಟಿಯನ್ನು ಧಾರಣೆ ಮಾಡಿಕೊಡ್ರಿ. ಸಂಗಮ ಯುಗಿ ಬ್ರಾಹ್ಮಣ ಜೀವನ ಕಿ ವಿಶೇಷತಾ ಪವಿತ್ರತಾ ಹೇ. ಸಂಗಮ ಯುಗದ ಬ್ರಾಹ್ಮಣ ಜೀವನದ ವಿಶೇಷತೆಯೇ ಆಗಿದೆ ಪವಿತ್ರತೆ. ಸಂಗಮ ಯುಗದ ಬ್ರಾಹ್ಮಣ ಅಂತಂದರೆ ಬ್ರಹ್ಮಚರ್ಯ ಪಾಲನೆ, ಭೋಜನದ ಪಾಲನೆ, ಭೋಗ ಇಡುವುದು, ಕರೆಕ್ಟ್ ಮುರಳಿ ಕೇಳುವುದು, ಇದಷ್ಟೇ ಬ್ರಾಹ್ಮಣ ಜೀವನ ಅಲ್ಲ. ಬ್ರಾಹ್ಮಣ ಜೀವನದ ಪವಿತ್ರತೆ ಅಂತಂದರೆ ಡ್ರಾಮಾ, ಕ್ಯಾರೆಕ್ಟರ್, ಇಲ್ಲಿರುವಂತಹ ವಸ್ತು, ವೈಭವ, ಪದಾರ್ಥ, ಸಂಬಂಧ, ಇಲ್ಲಿಯ ಧರ್ಮ, ಇದೆಲ್ಲದರಿಂದ ನ್ಯಾರ ಸ್ಥಿತಿನೇ ನಿಜವಾದಂತಹ ಪವಿತ್ರತೆಯಾಗಿದೆ. ಪ್ರವೃತ್ತಿ ಮಾರ್ಗ ಮೇ रहते अपवित्रता से निवृत्त रहना, ಸ್ವಪನ್ ಮಾತ್ರ ಬಿ ಅಪವಿತ್ರತಾಕ್ಕೆ ಸಂಕಲ್ಪ ಸೆ ಮುಕ್ತ रहना. ಪ್ರವೃತ್ತಿಯಲ್ಲಿ ಇರ್ತಾ ಅಪವಿತ್ರತೆಯಿಂದ ನಿವೃತ್ತರಾಗಿರುವುದು, ಸ್ವಪ್ನ ಮಾತ್ರದಲ್ಲಿಯೂ ಕೂಡ ಅಪವಿತ್ರತೆಯ ಸಂಕಲ್ಪಗಳಿಂದ ಮುಕ್ತರಾಗಿರಬೇಕು. ಯಹಿ ವಿಶ್ವಕ್ಕೂ ಚಾಲೆಂಜ್ ಕರ್ನೆ ಕಾ ಸಾಧನ ಹೇ. ಇದೇ ವಿಶ್ವವನ್ನು ಚಾಲೆಂಜ್ ಮಾಡುವ ಸಾಧನ ಆಗಿದೆ. ಯಹಿ ಆ ಬ್ರಾಹ್ಮಣೋं की ರೂಹಾನಿ ರಾಯಲ್ಟಿ और ಪರ್ಸನಾಲಿಟಿ ಹೇ. ಇದೇ ತಾವು ಬ್ರಾಹ್ಮಣ ಆತ್ಮರ ಒಂದು ರಾಯಲ್ಟಿ ಮತ್ತು ಪರ್ಸನಾಲಿಟಿ ಆಗಿದೆ. ಇಲ್ಲಿ ಪ್ರವೃತ್ತಿಯೊಳಗೆ ಅಪವಿತ್ರತೆ ಅಂತಂದರೆ, ಪ್ರವೃತ್ತಿಯಲ್ಲಿ ಅಪವಿತ್ರತೆ ಅಂದರೆ ಯಾವುದು ಈ ಡ್ರಾಮಾದೊಳಗೆ ಏನು ರೋಲ್ ಸಿಕ್ಕಿದೆ, ಕ್ಯಾರೆಕ್ಟರ್ ಸಿಕ್ಕಿದೆ, ಈ ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ಪದಾರ್ಥ, ವಸ್ತು, ವೈಭವ ಇದೆ, ಇದನ್ನು ಸತ್ಯ ಅಂತ ಅನುಭವ ಮಾಡ್ತಾ ಮೈಂಡ್ ಒಳಗೆ ಜಾಗ ಕೊಡೋದು. ಮೈಂಡಲ್ಲಿ ಕೇವಲ ನನ್ನ ನಿರಾಕಾರ ಸಂಪೂರ್ಣ ಸ್ಥಿತಿದನೇ ಚಿಂತನೆ ನಡೀಬೇಕು, ಅನುಭವ ಮಾಡಿಸ್ಬೇಕು. ಆದರೆ ಇದು ನಾಟಕ ಸತ್ಯ ಅಂತ, ಈ ನಾಟಕದೊಳಗೆ ಏನೆಲ್ಲ ಒಳ್ಳೆಯದು ಕೆಟ್ಟದ್ದು ಅಂತ ಮೈಂಡ್ ಕೆಟಗರಿ ಮಾಡಿದೆ, ಅದು ಸತ್ಯ ಅಂಥೇಳಿ ಅನುಭವ ಮಾಡ್ತಾ ಆ ಸತ್ಯವನ್ನು ಮೈಂಡಲ್ಲಿ ಜಾಗ ಕೊಟ್ಟಿನಲ್ಲ, ಇದೇ ಅಪವಿತ್ರತೆ. ಇಂಥ ಅಪವಿತ್ರತೆ, ಇದು ಸತ್ಯ, ಕಳ್ಳರು ಬರ್ತಾ ಇದ್ದಾರ, ನಂದೆಲ್ಲ ತೊಗೊಂಡು ಹೋಗ್ತಾರ, ನಂದು ಹಾನಿ ಆಗ್ತಾ ಇದೆ, ನನ್ನ ರೋಗ ಬಂದಿದೆ, ನನ್ನ ಜೊತೆ ಹೀಗೆ ನಡೀತಾ ಇದೆ, ಸಂಬಂಧಿಕರು ಈ ಥರ ಮಾಡ್ತಿದ್ದಾರ. ಬಾಬಾ ಹೇಳ್ತಾರೆ ಇದು ಯಾವುದು ಕನಸಿನಾಗೂ ಬರಬಾರ್ದಂತ ಹೇಳ್ತಾರೆ ಬಾಬಾ. ಅಷ್ಟು ಇದರಿಂದ, ಈ ಡ್ರಾಮಾದಿಂದ, ಅಪವಿತ್ರತೆಯಿಂದ ಮುಕ್ತ ಆಗಬೇಕಿದೆ. ವಿಶ್ವದಾಗ ಇರುವಂಥ ಆತ್ಮರು ಕನಸಿನೊಳಗೆ ಕೆಟ್ಟ ಕನಸು ಬೀಳಬಾರ್ದು. ಕೆಟ್ಟ ಕನಸು ಬೀಳಬಾರ್ದು ಅಂದ್ರೆ ಕೆಟ್ಟ ಕರ್ಮ ಮಾಡಬಾರ್ದು, ಕೆಟ್ಟದ್ದು ನಡ್ಕೋಬಾರ್ದು, ಕೆಟ್ಟ ಮಾತಾಡಬಾರ್ದು, ಕೆಟ್ಟ ವ್ಯವಹಾರ ಮಾಡಬಾರ್ದು ಅಂದ್ರೆ ಅದು ಕನಸಿನೊಳಗೆ ಬೀಳ್ತದ. ಕನಸಿನಾಗ ಏನು ಕೆಟ್ಟದ್ದು ಬೀಳ್ತದ, ಕೆಟ್ಟ ಕನಸು ಬೀಳಬಾರ್ದು, ಕೆಟ್ಟದ್ದು ಆಗಬಾರ್ದು ಅಂತಾರೆ. ಇದು ಜಗತ್ತಿನವ್ರದ್ದು ವಿಚಾರ. ಆದರೆ ಬಾಬಾ ಹೇಳ್ತಾರೆ, ಆ ಕೆಟ್ಟ ಕನಸರೆ ಬೀಳಿ, ಕ್ಯಾರೆಕ್ಟರ್ ಒಳಗೆ ಕೆಟ್ಟದ್ದೇ ನಡೀಲಿ, ಅದು ಯಾವುದೂ ನೀನಲ್ಲ.
ಅದು ಡ್ರಾಮಾ ಕೊಟ್ಟಂತಹ ರೋಲ್ ಇದೆ. ನೀನು ಸಂಪೂರ್ಣ ನಿರಾಕಾರಾತ್ಮ ಇದೆ. ಕನಸು ನಿನ್ಗೆ ಸಂಬಂಧ ಇಲ್ಲ, ರೋಲು ನಿನ್ಗೆ ಸಂಬಂಧ ಇಲ್ಲ. ಇವೆರಡರಿಂದಲೂ ಬಿಲ್ಕುಲ್ ಡಿಟ್ಯಾಚ್ ಆಗಿರೋದು. ಡಿಟ್ಯಾಚ್ ಆಗಿರುವುದೇ ಅಪವಿತ್ರತೆಯ ಒಂದು ಸಮಾಪ್ತ ಮಾಡೋದಾಗಿದೆ. ಅದಕ್ಕೆ ಇದೇ ಜಗತ್ತಿನವರಿಗೆ ಚಾಲೆಂಜ್ ಮಾಡೋದಾಗಿದೆ. ಇದೇ ತಾವು ಬ್ರಾಹ್ಮಣರ ರುಹಾನಿ ರಾಯಲ್ಟಿ ಮತ್ತು ಪರ್ಸನಾಲಿಟಿ ಆಗಿದೆ. ರುಹಾನಿ ರಾಯಲ್ಟಿ ಅಂತಂದರೆ ಆತ್ಮೀಯತೆ, ಆತ್ಮಸ್ಥಿತಿ ಅಥವಾ ಆತ್ಮದ ಹೈಯರ್ ಕಾನ್ಷಿಯಸ್ಸಲ್ಲಿ ಸದಾ ಸ್ಥಿತಿ ಇರುವುದು ರುಹಾನಿ ರಾಯಲ್ಟಿ. ಪರ್ಸ್ನಾಲಿಟಿ ಅಂತಂದರೆ ಯಾವುದೀ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ, ಇವನ್ ಕೆಟ್ಟ ಕನಸೇ ಬೀಳ್ತಾ ಇದೆ, ಬಹಳ ಅಶುದ್ಧಿದೆ, ರೋಲ್ನಲ್ಲೂ ಕೂಡ ಏನೋ ಅಶುದ್ಧ ನಡೀತಾ ಇದೆ ಅಂತಂದರೆ ಬಾಬಾ ಹೇಳ್ತಾರೆ ನೆವರ್ ಮೈಂಡ್, ಅದು ನೀ ಅಲ್ವೇ ಅಲ್ಲ. ಅದು ಕಲಿಯುಗದ ಸ್ಕ್ರಿಪ್ಟ್ ಅನುಸಾರ, ಡ್ರಾಮಾ ಅನುಸಾರ ಅದೇನು ಕನಸಿನ ರೂಪದೊಳಗೆ ಅಥವಾ ನಿನ್ನ ಕ್ಯಾರೆಕ್ಟರ್ ಒಳಗೆ ಬರ್ತಾ ಇದೆ, ಅದು ನೀನಲ್ಲ. ಆ ಕಡೆಗೆ ಲಕ್ಷಣೆ ಕೊಡಬೇಡ, ಅದಕ್ಕೆ ಪ್ರಭಾವಿತ ಆಗಬೇಡ. ಅರೇ ನನ್ನ ಕ್ಯಾರೆಕ್ಟರ್ ಒಳಗೆ, ನನ್ನ ಜೀವನದೊಳಗೆ ನಾನು ಎಷ್ಟು ಇದರಿಂದ ದೂರ ಇರಬೇಕಂತೀನಿ, ಇದು ನನ್ನಲ್ಲಿ ಮತ್ತೆ ಬರ್ತಾ ಇದೆಯಲ್ಲ ಅಂತಂದರೆ ಈ ಡ್ರಾಮಾ ನನ್ನ ಕೈಯೊಳಗದ ಏನು, ಡ್ರಾಮಾ ಸ್ಕ್ರಿಪ್ಟ್ ನನ್ನಿಂದ ಡಿಸೈಡ್ ಆಗ್ತಾ ಇದೆ ಏನು, ನಾನು ಏನಾದರೂ ಇಲ್ಲಿ ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದೆಲ್ಲವೂ ಡ್ರಾಮಾದಲ್ಲಿ ಏನು ಅಪವಿತ್ರತೆ ಇದೆ ಕಲಿಯುಗದ ಅನುಸಾರವಾಗಿ, ಸಮಯ ಅನುಸಾರವಾಗಿ, ಅದು ನಾನಲ್ಲ. ಇದು ಎಲ್ಲದರಿಂದ ಡಿಟ್ಯಾಚ್, ನಾನು ಸಂಪೂರ್ಣ ಸತ್ಯ ಆತ್ಮ, ನಿರಾಕಾರ ಆತ್ಮ, ಸಂಪೂರ್ಣ ಪವಿತ್ರ ಆತ್ಮ ಅನ್ನುವಂಥದ್ರ ಕಡೆಗೆ ಈ ಮೈಂಡನ್ನು ಹೋಗಿ ಆತ್ಮದಲ್ಲಿ ಒಂದು ಮಾಡಿಸ್ಬೇಕಾಗಿದೆ. ಈ ಮೈಂಡಿಗೆ ಪದೇ ಪದೇ ನಾ ಆತ್ಮ ಇದ್ದೀನಿ, ನಾನು ನಿರಾಕಾರ ಇದ್ದೀನಿ ಅನ್ನುವ ಸತ್ಯವನ್ನು ಅರಿವು ಮಾಡಿ ಈ ಮೈಂಡನ್ನು ಕೂಡ ಆತ್ಮನಲ್ಲಿ ಪೂರ್ಣ ಮಾಡಿಸ್ಬೇಕಾಗಿದೆ, ಒಂದು ಮಾಡಬೇಕಾಗಿದೆ. ಇದಕ್ಕೆ ಬಾಬಾ ಅಂತಾರ ಪವಿತ್ರತೆಯ ರುಹಾನಿ ಪರ್ಸ್ನಾಲಿಟಿ, ರುಹಾನಿ ರಾಯಲ್ಟಿ ಅಂತ. ಓಂ ಶಾಂತಿ.